ನಮಸ್ತೆ ಸ್ನೇಹಿತರೆ, ತುಂಬ ದಿನ ಆಗಿತ್ತು ನಾನು ವಿಡಿಯೋ ಮಾಡಿ ಮಾತಾಡಿ. ನನ್ನ ಸೆಡ್ಡಲ್ಲಿ ಕೋಳಿ ಇರಲಿಲ್ಲ, ಆ ಕಾರಣದಿಂದಾಗಿ ಮಾತಾಡಿರಲಿಲ್ಲ. ಇವತ್ತು ನನ್ನ ಸೆಡ್ಗೆ ಕೋಳಿಗಳನ್ನ ತಂದಿದ್ದೀನಿ. ನೈಟು ನೋಡಿ, ಎಲ್ಲ ಸತ್ತೋಗಿರೋವಂಥ ಕೋಳಿಗಳು, ಉಚಿತವಾಗಿ ಕೋಳಿ ಮರಿಗಳನ್ನ ತಂದಿದ್ದೀನಿ. ನೀವು ಉಚಿತವಾಗಿ ಹೇಗೆ ಸಿಕ್ಕಿರಬೇಕು ಅಂತ ಅಂದ್ಕೊಂಡಿದ್ದೀರಾ? ಈ ಕೋಳಿ ಮರಿಗಳನ್ನ ನಾನು 100% ಫ್ರೀಯಾಗೆ ತೊಗೊಂಬಂದಿರೋದು. ಆ ಫ್ರೀಯಾಗಿ ತಂದಿರೋದಕ್ಕೆ ನೋಡಿ ಆಲೆ ಎಷ್ಟೊಂದು ಸತ್ತೋಗಿವೆ. ರಾತ್ರಿ ತೊಗೊಂಬಂದಿದ್ದೀನಿ, ಆದರೆ ಎಲ್ಲ ಉದುರೋಗಿದ್ದಾವೆ. ನನ್ನ ಹತ್ರನೇ ಇಷ್ಟೊಂದು ಉದುರೋಗಿದ್ದಾವೆ ಬರೀ ಒಂದು ನೈಟ್ಗೆ ತೊಗೊಂಬಂದು ಬೆಳಿಗ್ಗೆ ಅಷ್ಟರಲ್ಲಿ ಅಂತಂದರೆ, ನನಗಿಂತ ಮುಂಚೆ 20 ದಿವಸ ಮಡಿಕೊಂಡಿದ್ದ ಅವನ ಹತ್ರ ಎಷ್ಟು ಸತ್ತೋಗಿರ್ಬೋದು ಅಂತ ಒಂಚೂರು ಯೋಚನೆ ಮಾಡಿ ಸ್ನೇಹಿತರೆ ನೀವು. ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, ನಾಟಿ ಕೋಳಿ ಸಾಕಿ ಯಾರೂ ಉದ್ಧಾರ ಆಗಿಲ್ಲ ಅಂತ ಒಂದು ವೀಡಿಯೋಗಳಿಗೆ ಟೈಟಲಲ್ಲಿ ಹಾಕಿದ್ದೀನಿ. ಇದೇ ಬೆಸ್ಟ್ ಎಕ್ಸಾಂಪಲ್ಲು. ನೋಡಿ, ಒಂದು ಕ್ರೇಟಲ್ಲಿ ರಾತ್ರಿ ತಗೊಂಬಂದಿರೋ ಒಂದು ಕ್ರೇಟಲ್ಲಿ ಎಷ್ಟು ಸತ್ತೋಗಿವೆ, ಇನ್ನೂ ಎಷ್ಟು ಸಾಯ್ತವೆ. ಟೋಟಲ್ 3700 ಕೋಳಿ ಮರಿಲಿ 1200 ಕೋಳಿ ಮರಿ ಉಳಿಸೋರೆ ಅವರು. ಮಿಕ್ಕಿದೆಲ್ಲ ಸಾಯಿಸ್ಬಿಟ್ಟವ್ರೆ ರೋಗ ಬಂದು. ಈ ರೋಗ ಬಂದಿರೋ ಕೋಳಿಗಳನ್ನ ಉಳಿಸ್ಕೊಳ್ಳೋದೇ ನನ್ನ ಸಾಹಸ. ಉಳಿದಷ್ಟೇ ಲಾಭ ನನಗೆ. ಈ ರೋಗ ಬಂದು CRD ಅಂತ ನೋಡಿ, ಕೋಳಿ ಯಾವ ಥರ ಬಾಯಿ ಬಿಡ್ತದೆ. ಈ ಥರ ಬಾಯಿ ಬಿಟ್ರೆ ಪಕ್ಕ ಅದು CRDನೇ ಆಗಿರ್ತದೆ. ನೋಡಿ ಇಲ್ಲಿ ಯಾವ ಥರ ಬಾಯಿ ಬಿಡ್ತಾ ಇದೆ, ಮೇಕೆಗಳಿಗೆ ಬಾಯಿ ಬಿಡ್ತಾ ಇದೆ. ಈ ಥರ ಬಾಯಿ ಬಿಡೋದು ಇನ್ನು ಅಷ್ಟೇ, ಅದ್ರ ಕತೆ ಮುಗೀತು ಅಂತ. ಅದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿಲ್ಲ. ಪ್ರತಿಯೊಂದು ಕೋಳಿಗಳು ಆಲೆ ಬಾಯಿ ಬಿಡ್ತಾ ಇದೆ. ಇಷ್ಟು ಕೋಳಿಗಳನ್ನ ಏನಾದರೂ ಮಾಡಿ ಸಾಹಸ ಮಾಡಿ ಉಳಿಸ್ಕೊಂಡಿದ್ದೆ ನನಗೆ ಲಾಭ.